ಹಾಗೆ ಒಂದು ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ. ಇವ ಎದಕ್ಕೆ ಬರ್ತಾನೋ ಯಪ್ಪ ನಟ್ರಾಕ. ಮಾನ್ಯ ಸಭಾಧ್ಯಕ್ಷರೇ, ಇಡೀ ದೇಶ ಮಾತ್ರವಲ್ಲ ಜಗತ್ತೇ ಮೆಚ್ಚಿ ಬೀಳುವ ಘಟನೆ ನಮ್ಮ ದೇಶದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ತಾನೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಭಯಾನಕ ಭಯೋತ್ಪಾದಕ ಉಗ್ರರ ದಾಳಿಯಿಂದ ಅಮಾಯಕ 26 ಹಿಂದೂ ಪ್ರವಾಸಿಗರ ಮೇಲೆ ನರವೇದನೆ ನಡೆದಿದೆ. ಇದಕ್ಕೆ ನಮ್ಮ ದೇಶದ ಭದ್ರತೆಯ ವೈಫಲ್ಯವೇ ಕಾರಣವಾಗಿದೆ. ಮತ್ತೇನು, ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಸರ್ಕಾರ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದನ್ನು ಸದನಕ್ಕೆ ತಿಳಿಸಬೇಕು. ಅಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮಕ್ಕೆ ವೈಯಕ್ತಿಕವಾಗಿ ಮಧ್ಯಸ್ಥಿಕೆ ವಹಿಸಿದ್ದೇನೆ ಮತ್ತು ಯುದ್ಧವನ್ನ ಕೊನೆಗಾಣಿಸಲು ವ್ಯಾಪಾರ ಹತೋಟಿಯನ್ನ ಬಳಸಿದ್ದೇನೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಇಲ್ಲಿಯವರೆಗೆ ಪದೇ 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 ಸುಮಾರು 25 ಬಾರಿ ಹೇಳಿಕೊಂಡಿದ್ದಾರೆ. ಈ ಹೇಳಿಕೆಗಳು ನಮ್ಮ ದೇಶಕ್ಕೆ ಅವಮಾನವಾಗಿವೆ. ಆದರೆ ಪ್ರಧಾನಿಯವರು ಮಾತ್ರ ಪೂರ್ಣ ಮೌನಕ್ಕೆ ಜಾರಿದ್ದಾರೆ. ಇದು ತುಂಬಾ ದುಃಖದ ಸಂಗತಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪ್ರಧಾನಿಗಳು ಸದನಕ್ಕೆ ಸ್ಪಷ್ಟ ಮತ್ತು ನಿಖರ ಉತ್ತರವನ್ನು ಕೊಡಬೇಕೆಂದು ಅವರಲ್ಲಿ ಆಗ್ರಹಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರು, ಈ ದೇಶದ ಸಹೋದರಿಯರ ತಾಯಂದಿರ ಸಿಂಧೂರವನ್ನು ಅಳಿಸಿದ ಆ ಪಾಕ್ ಭಯೋತ್ಪಾದಕರ ವಿರುದ್ಧ ಕೈಗೊಂಡಿದ್ದ ಆಪರೇಷನ್ ಸಿಂಧೂರದಲ್ಲಿ 100% 100% ಗುರಿಯನ್ನು ಸಾಧಿಸಲಾಗಿದೆ. ಆ ಪಾಕ್ ಭಯೋತ್ಪಾದಕರ ವಿರುದ್ಧ ಕೈಗೊಂಡಿದ್ದ ಆಪರೇಷನ್ ಸಿಂಧೂರದ ಅಡಿಯಲ್ಲೇ ಸುಮಾರು 9 ನೆಲೆಗಳನ್ನು ಕೇವಲ 22 ನಿಮಿಷಗಳಲ್ಲೇ ಕೆಲಸ ಮಾಡಲಾಯಿತು. ಈ ದಾಳಿಯಿಂದ ಪಾಕಿಸ್ತಾನದ ಯಾವುದೇ ಪ್ರಜೆಗಾಗಲಿ, ಯಾವುದೇ ನಾಗರಿಕನಾಗಲಿ, ಯಾವುದೇ ರೀತಿಯ ತೊಂದರೆ ಆಗದಂತೆ, ಯಾವುದೇ ರೀತಿಯ ಹಾನಿಯಾಗದಂತೆ ಕೇವಲ ಉಗ್ರ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಲಾಗಿದೆ. ಅದು ಕೇವಲ 22 ನಿಮಿಷಗಳಲ್ಲಿ ಮಾತ್ರ. ಕೇವಲ 22 ನಿಮಿಷಗಳ ದಾಳಿಯಿಂದ ಒಂದು ದೇಶ ಸೋಲನ್ನು ಒಪ್ಪಿಕೊಂಡು ಮೇಲಿಂದ ಮೇಲೆ ಕದನ ವಿರಾಮಕ್ಕೆ ಬೇಡಿಕೆ ಬಹುಶಃ ಕದನ ವಿರಾಮ ಬೇಡಿಕೆ ನೀಡಿದರೆ ಕೇವಲ 22 ಗಂಟೆಗಳಲ್ಲಿ ಈ ಭೂಪಟದ ಮೇಲೆ ಪಾಕಿಸ್ತಾನ ಅನ್ನೋ ದೇಶವೇ ಇರ್ತಿರಲಿಲ್ಲ. ಅದು ಭಾರತ ದೇಶ ಮಾತ್ರ. ಭಾರತದ ಸೇನಾಶಕ್ತಿ ಮಾತ್ರ. ಭಾರತದ ಸೇನಾಶಕ್ತಿ ಯಾವ ರೀತಿ ಇದೆ ಅಂತ ನಾನು ಕೇವಲ ಹೇಳಲಿಕ್ಕೆ ಹೋಗಲ್ಲ. ಅದನ್ನು ನಾವು ಮಾಡಿ ತೋರಿಸಿದ್ದೇವೆ. ಇವೆಲ್ಲರೂ ಕೂಡ ಗಮನಿಸಿದ್ದಾರೆ. ಇವೆಲ್ಲರೂ ಅಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಗಮನಿಸಿದ್ದಾರೆ. ಈ ದೇಶ ಅಷ್ಟೇ ಅಲ್ಲ, ಈ ವಿಶ್ವವೇ ಭಾರತದ ಸೇನಾಶಕ್ತಿ ಅಂತ ಆಕರ್ಷಿತವಾಗಿದೆ ಮತ್ತು ಭಾರತದ ಸೇನಾಶಕ್ತಿಯನ್ನು ಈ ವಿಶ್ವವೇ ನೋಡಿ ಕೊಂಡಾಡಿದೆ. ಅಷ್ಟೇ ಅಲ್ಲದೆ ಪ್ರತಿಕಾರವಾಗಿ ನಮ್ಮ ಸರ್ಕಾರ ಇನ್ನಷ್ಟು ಕೆಲ ದಿಟ್ಟ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಈ ಹಿಂದೆ ಇದ್ದಂತಹ ಪಾಕಿಸ್ತಾನದೊಂದಿಗಿನ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಲಾಗಿದೆ ಮತ್ತು ಅಟ್ಟಾರಿ ಗಡಿ ಚೆಕ್ ಪೋಸ್ಟ್ಗಳನ್ನು ಮುಚ್ಚುವ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಪಾಕಿಸ್ತಾನ ಪ್ರಜೆಗಳಿಗೆ ವೀಸಾ ರದ್ದತಿಗೆ ನಿರ್ಧರಿಸಲಾಗಿದೆ ಮತ್ತು ಪಾಕಿಸ್ತಾನದೊಂದಿಗೆ ಈ ಹಿಂದಿದ್ದಂತಹ ರಾಜತಾಂತ್ರಿಕ ಸಂಬಂಧವನ್ನು ತೀವ್ರ ಕಡಿತಗೊಳಿಸುವಲ್ಲಿ ನಮ್ಮ ಸರ್ಕಾರ ಮುಂದಾಗಿದೆ. ಇದಷ್ಟೇ ಅಲ್ಲದೆ ಇದಕ್ಕೆ ಈಗ ಈ ಪಾಕಿಸ್ತಾನದೊಂದಿಗೆ ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ತಡೆಯಲು ಯಾವ ದೇಶವೂ ಕೂಡ ಇದನ್ನು ತಡೆಯಲು ಪ್ರಯತ್ನಿಸಿಲ್ಲ. ನಮ್ಮ ಉದ್ದೇಶ ಒಂದೇ, ಗುರಿ ಮುಟ್ಟುವ ತನಕ. ನಾವು ಯಾವುದೇ ರೀತಿಯ ಮೂರನೆಯ ವ್ಯಕ್ತಿಯ ಮಾತನ್ನು ಇಲ್ಲಿವರೆಗೂ ಕೇಳಿಲ್ಲ, ನಾನು ಕೂಡ ಕೇಳಿಲ್ಲ, ನಮ್ಮ ಸರ್ಕಾರ ಕೂಡ ಕೇಳಿಲ್ಲ. ಇನ್ನು ಮುಂದೆ ನಾನು ಅದನ್ನು ಕೇಳುವುದಿಲ್ಲ. ಯಾಕಂತಂದ್ರೆ ಅದು ನನಗೆ ಅಗತ್ಯವೂ ಇಲ್ಲ. ಈ ಮಾತನ್ನು ಕೇವಲ ನಾನು ಅಷ್ಟೇ ಅಲ್ಲ, ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಕೂಡ ಇದನ್ನು ಈ ಪತ್ರಿಕೆ ಮುಖಾಂತರ ಹೇಳ್ತಾರೆ. ಭಾರತ ಯಾವುದೇ ರೀತಿಯ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಅಂತೇಳಿ ಪತ್ರಿಕೆ ಮುಖಾಂತರ ಹೇಳಿದೆ. ಸಾಕ್ಷಿ ಪಾಕಿಸ್ತಾನ ಮೇಲಿಂದ ಮೇಲೆ ಕದನ ವಿರಾಮಕ್ಕೆ ಬೇಡಿಕೆ ಇಟ್ಟಿದ್ರಿಂದ ಕದನ ವಿರಾಮ ಜಾರಿಗೆ ವಿರುದ್ಧ ಹೊರತು ಬೇರೆ ಯಾವುದೇ ದೇಶಕ್ಕೆ ಇಲ್ಲಿ ಮಧ್ಯಸ್ಥಿಕೆ ವಹಿಸಿಲ್ಲ. ಅದು ನಮಗೆ ಅಗತ್ಯವಿಲ್ಲ ಎಂದು ಈ ಸದನದ ಮೂಲಕ ಸ್ಪಷ್ಟಪಡಿಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಕೂಡ ಸಂಪೂರ್ಣವಾಗಿ ಮುಕ್ತಾಯವಾಗಿಲ್ಲ. ಮಾನ್ಯ ಸಭಾಧ್ಯಕ್ಷಿ, ये ट्रेलर है, अभी पिक्चर बाकी है. ಮುಂದಿನ ಖಾತೆ ಗೃಹ
ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರನ್ನು ಒಂದು ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ಇತ್ತೀಚೆಗೆ ಹೃದಯಾಘಾತ ಅನ್ನೋದು ವಿಪರೀತವಾಗುತ್ತಿದೆ. ಮೊದಲು ಇದು ವಯಸ್ಸಾದವರಲ್ಲಿ ಮಾತ್ರ ಕಂಡುಬರ್ತಿತ್ತು. ಆದರೆ ಈಗ ಮಧ್ಯವಯಸ್ಕರು ಹಾಗೂ ಚಿಕ್ಕ ಮಕ್ಕಳಲ್ಲೂ ಕಂಡುಬರುತ್ತಿದೆ. ಇದರಿಂದ ದಿನೇ ದಿನೇ ಚಿಕ್ಕ ಮಕ್ಕಳ ಸಾವಿನ ಏರಿಕೆ ಉಂಟಾಗುತ್ತಿದೆ. ಇದನ್ನ ಗಮನಿಸುತ್ತಿದೆಯೇ ಇಲ್ಲೋ ಎಂಬ ಘನ ಸರ್ಕಾರದ ಏನಾಯ್ತು? ಮಾನ್ಯ ಗೃಹ ಸಚಿವರು ಉತ್ತರ ನೀಡಬೇಕೆಂದು ಘನ ಸರ್ಕಾರದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವರನ್ನು ಒಂದು ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ಇತ್ತೀಚೆಗೆ ಹೃದಯಾಘಾತ ಅನ್ನೋದು ವಿಪರೀತವಾಗುತ್ತಿದೆ. ಮೊದಲು ಇದು ಹಿರಿಯರಲ್ಲಿ ಮಾತ್ರ ಕಂಡುಬರ್ತಿತ್ತು. ಆದರೆ ಈಗ ಮಧ್ಯವಯಸ್ಕರು ಹಾಗೂ ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತಿದೆ. ಇದರಿಂದ ದಿನೇ ದಿನೇ ಸಾವಿನ ಸಂಖ್ಯೆ ಹೆಚ್ಚುತ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ವಿರೋಧಿ ಮಿತ್ರರು ಕೇಳಿರುವ ಪ್ರಶ್ನೆಗೆ ಸಂಚಯಿಸ ಉತ್ತರವನ್ನು ನೀಡಲು ಬಯಸುತ್ತೇನೆ. ಮೊದಲನೇದಾಗಿ ಈಗ ಸಂಭವಿಸುತ್ತಿರುವ ಕುರಿತು ಸಂಪೂರ್ಣ ಮಾಹಿತಿ ಇದೆ. ಹಾಗೆಯೇ ನಮ್ಮ ಸರ್ಕಾರ ಕಣ್ಮುಚ್ಚಿ ಕುಳಿತಿಲ್ಲ. ಇದರ ನಿಯಂತ್ರಣಕ್ಕಾಗಿ ಸೂಕ್ತ ಕ್ರಮಗಳನ್ನು ಕೈಗೊಂಡಿದೆ. ಎಲ್ಲಾ ಕಡೆಗಳಲ್ಲೂ ಉಚಿತ ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ನೀಡಿ ಆದೇಶ ಮಾಡಿದ್ದೇವೆ. ಆದರೆ ಮತ್ತು ಆರೋಗ್ಯ ತಪಾಸಣೆ ಕೂಡ ನಡೆಯುತ್ತಿದೆ. ಬಹುಶಃ ನಾವು ಮಾಡುತ್ತಿರುವ ಈ ಸಾಮಾಜಿಕ ಕಳಕಳಿ ತಮ್ಮ ಗಮನಕ್ಕೆ ಬಂದಿಲ್ಲ ಎನಿಸುತ್ತೆ. ಇದು ಅಲ್ಲದೆ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ ನಡೆಸುವ ಮೂಲಕ ಸ್ವಸ್ಥ ಆರೋಗ್ಯ ಹೊಂದಲು ಜಾಗೃತಿ ನೀಡಿದ್ದೇವೆ. ಇದನ್ನು ಸರಿಪಡಿಸಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೆಸುವ ಮೂಲಕ ಆಹಾರ ಕ್ರಮಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುತ್ತಿದ್ದೇವೆ. ನಮ್ಮ ಜೀವನ ಶೈಲಿಯು ಹಿಂದಿನಂತಿದ್ದರೆ ಮಾತ್ರ ಸಾಧ್ಯವಾಗುತ್ತಿದೆ. ಮಾಲಿನ್ಯ, ಅತಿಯಾದ ಮೊಬೈಲ್ ಬಳಕೆ ಮೊದಲಾದ ನಮ್ಮ ಜೀವನ ಶೈಲಿ ಇದರಿಂದ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಹಲವಾರು ರೋಗಗಳಿಗೆ ಮಾನವ ಬಲಿಯಾಗುತ್ತಿದ್ದಾನೆ. ಇದನ್ನು ನಮ್ಮ ಘನ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಇದನ್ನು ಬದಲಾಯಿಸುವುದು ನಮ್ಮ ಸರ್ಕಾರಕ್ಕಷ್ಟೇ ಅಲ್ಲದೆ ಇದು ನಮ್ಮೆಲ್ಲರ ಹೊಣೆ ಎಂದು ನಮ್ಮ ವಿರೋಧಿ ಮಿತ್ರರಿಗೆ ಹೇಳಲು ಬಯಸುತ್ತೇನೆ. ಮುಂದಿನ ಖಾತೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಖಾತೆ. ಮಾನ್ಯ ಸಭಾಧ್ಯಕ್ಷರೇ, ಸುದ್ದಿಯ ಸಂಖ್ಯೆ 17. ನನ್ನ ಪ್ರಶ್ನೆ ಮಾನ್ಯ ಸಂಪನ್ಮೂಲ ಸಚಿವರಿಗೆ. ನಿರುದ್ಯೋಗ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ತಮ್ಮ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಂಡಿದೆ? ಅದರ ಬಗ್ಗೆ ಮಾನ್ಯ ಸಚಿವರು ಸಮರ್ಪಕವಾದ ಉತ್ತರವನ್ನು ನೀಡಬೇಕಾಗಿ ಸದನ ಮೂಲಕ ಒತ್ತಾಯಿಸುತ್ತೇನೆ. ವೃತ್ತಿಪರದ ಶಿಕ್ಷಣವನ್ನು ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ ಮಾನ್ಯ ಅಧ್ಯಕ್ಷರೇ. ಏಕೆಂದರೆ ಇದು ವಿದ್ಯಾರ್ಥಿಗಳು ಪ್ರಾಯೋಗಿಕ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುತ್ತಿದೆ ಮತ್ತು ಉದ್ಯೋಗ ಮತ್ತು ನಮ್ಮ ಪದವೀಧರರನ್ನು ಸಿದ್ಧಪಡಿಸುತ್ತಿದೆ. ಇದು ಶಿಕ್ಷಣ ಮತ್ತು ಕೈಗಾರಿಕಾ ಅವಶ್ಯಕತೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ನಮ್ಮ ಸರ್ಕಾರ ಸಹಾಯ ಮಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ವಿಶೇಷವಾಗಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದೆ. ಅದರಲ್ಲೂ ನಿರುದ್ಯೋಗವನ್ನು ಕಡಿಮೆ ಮಾಡುವುದೇ ನಮ್ಮ ಗುರಿಯಾಗಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಈ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ವಿಶೇಷ ಆದ್ಯತೆ ನೀಡಿದೆ. ಅದೇ ರೀತಿಯಾದ 6ನೇ ತರಗತಿಯಿಂದಲೇ ವೃತ್ತಿಪರ ತರಬೇತಿಯನ್ನು ಮುಖ್ಯವಾಹಿನಿ ಪಠ್ಯಕ್ರಮಕ್ಕೆ ಸರಿಹೊಂದಿಸಲು ನಮ್ಮ ಸರ್ಕಾರ ಕೆಲಸ ಮಾಡುತ್ತಿದೆ. ಅದೇ ರೀತಿಯಾದ ಇದರಲ್ಲಿ ಇಂಟರ್ನ್ಶಿಪ್ಗಳಿಗೆ ಅವಕಾಶಗಳನ್ನು ಒದಗಿಸುವುದು ಸೇರಿದೆ ಮತ್ತು ಅದೇ ರೀತಿಯಾದ ನಮ್ಮ ಸರ್ಕಾರ ಕೈಗಾರಿಕಾ ಸಂಸ್ಥೆಗಳು ಒಳಗೊಳ್ಳುವ ಮೂಲಕ ರಾಷ್ಟ್ರೀಯ ಸಾಲ ಚೌಕಟ್ಟನ್ನು ಬಲಪಡಿಸುವ ಮೂಲಕ ಸಾಮಾಜಿಕ ಗ್ರಹಿಕೆಯನ್ನು ಬದಲಾಯಿಸುವ ವೃತ್ತಿಪರ ಕೌಶಲ್ಯಗಳನ್ನು ಆಚರಿಸುವ ಮೂಲಕ ನಮ್ಮ ಸರ್ಕಾರ ಕೈಗೊಳ್ಳುತ್ತಿದೆ. ಮುಂದಿನ ಖಾತೆ ವಿದೇಶಾಂಗ ವ್ಯವಹಾರಗಳ ಸಚಿವರು.
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 10 ಸಚಿವರನ್ನ ಪ್ರಶ್ನೆ ಕೇಳಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಕೇಳಿ. ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರೇ. ಓ, ಸನ್ಮಾನ್ಯ ಹಿಂಗಾಯ್ತಾ? ಸಭಾಧ್ಯಕ್ಷರೇ, ವಾಸಿಸಲು ಮೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಕೈ ತುಂಬ ಹೊಂದಿರಲು ಇಚ್ಛೆಯನ್ನ ಅರಿತು ನಡೆಯುವಂತ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎನ್ನುವ ಹಾಗೆ ಒಂದು ಕಾಲದಲ್ಲಿ ಜಗತ್ತಿಗೆ ಶಾಂತಿ ಮಂತ್ರ ಪಠಿಸಿ ವಿಶಿಷ್ಟವಾದ ವಿದೇಶಾಂಗ ನೀತಿಯನ್ನ ಕೊಟ್ಟಿದೆ. ಆದರೆ ಪ್ರಸ್ತುತವಾಗಿ ನಮ್ಮ ನೆರೆಯ ರಾಷ್ಟ್ರಗಳಾದ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳಾದ ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ, ಇರಾನ್, ಇರಾಕ್ ಈ ಎಲ್ಲಾ ದೇಶಗಳಲ್ಲಿ ಇವತ್ತು ಏನಾಗ್ತಿದೆ ಅಪ್ಪ ಅಂದ್ರೆ ಭಯೋತ್ಪಾದನೆ ಅಂತಕ್ಕಂಥದ್ದು ಭುಗಿಲೇಳ್ತಾ ಇದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಭುಗಿಲೇಳ್ತಾ ಇದೆ, ರಾಜಕೀಯ ಅಸ್ಥಿರತೆ ಉಂಟಾಗ್ತಿದೆ. ಹಾಗೂ ಇಷ್ಟೆಲ್ಲ ಆಗ್ತಿರೋದ್ರಿಂದ ಏನಾಗ್ತಿದೆ ಅಂತಪ್ಪ ಅಂದ್ರೆ ವಿಶ್ವ ಪ್ರಜಾಪ್ರಭುತ್ವ ಅಂತಕ್ಕಂಥ ವ್ಯವಸ್ಥೆ ಅವಸಾನದ ಅಂಚಿನಲ್ಲಿ ತೊಡಗ್ತಾ ಇದೆ ಅಂತ ಹೇಳಲಾಗ್ತದ. ಇದಕ್ಕೆ ವಿದೇಶಾಂಗ ಸಚಿವರಾದಂತಹ ಅವರ ಪ್ರಕ್ರಿಯೆ ಏನು? ಬಹುಶಃ ಇದಕ್ಕೆ ರಷ್ಯಾ ಮತ್ತು ದೊಡ್ಡನಾದಂತಹ ಅಮೆರಿಕದ ಭಯವೇ ಅನಿಸುತ್ತೆ. ಸಭಾಧ್ಯಕ್ಷರೇ, ಈಗಾಗಲೇ ಉತ್ತರವನ್ನ ಒದಗಿಸಲಾಗಿದೆ. ಹೆತ್ತನವನೆಂದು ಮನೆಯನ್ನು ಮಾಡಿ ಮಕ್ಕಳಿಗೆ ಅಂಜಿದರೆ ನೆಂತಯ್ಯ, ಸಮುದ್ರ ಸಂತೆಯೊಳಗೊಂದು ಮನೆಯನ್ನು ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಎನ್ನುವ ಹಾಗೆ ನಮಗೆ ಯಾರ ಬಯರಿ? ಈಗಾಗಲೇ ಭಾರತ ಅಂತಾರಾಷ್ಟ್ರೀಯ ವೇದಿಕೆಗಳಾದ ವಿಶ್ವಸಂಸ್ಥೆ, ಸಾರ್ಕ್, ಶೂಮ್, ಆಸಿಯಾನ್, ಬ್ರಿಕ್ಸ್ ಹಾಗೂ ಭಾರತೀಯ ಶಾಂತಿ ಪಾಲನಾ ಪಡೆಯ ಮೂಲಕ ಶಾಂತಿ ಸ್ಥಾಪಿಸುವ ಪ್ರಯತ್ನ ಮಾಡುತ್ತಿದೆ. ಎಂತ ಶಾಂತಿ ಸ್ಥಾಪನೆ ಪಾಲನೆ ಮಾಡಿದ್ರು ಕೂಡ ನೇಪಾಳದಲ್ಲಿ ಆಗ್ಲಿ ಅಂತ ನಾವು ನೋಡಿಲ್ವಾ? ಪ್ರಧಾನಮಂತ್ರಿ ಹೇಳಿಕೆಯನ್ನು ಕೊಟ್ರಿ. ಉತ್ತರ ಕೇಳಿ. ಆರ್ಥಿಕ ಸಹಾಯ, ರಾಜಕೀಯ ಸ್ಥಿರತೆ, ಪ್ರಜಾಪ್ರಭುತ್ವದ ರಕ್ಷಣೆ, ಅದರಲ್ಲೂ ವಿಶೇಷವಾಗಿ ಮೊನ್ನೆ ತಾನೇ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನ್ಯೂಯಾರ್ಕ್ನ ಶಾಂತಿ ವರದಿ ಮಂಡನೆಯಲ್ಲಿ ಭಾರತ, ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಸಂಘರ್ಷಕ್ಕೆ ಶಾಶ್ವತ ಶಾಂತಿ ಪರಿಹಾರಕ್ಕಾಗಿ ಭಾರತ ಪ್ಯಾಲೆಸ್ತೈನ್ನ ಪರವಾಗಿ ಮತ ಚಲಾಯಿಸಿದೆ. ಪರ ಶಾಂತಿ ಶಾಂತಿ ಅನ್ಕೊಂತ ಹೋದ್ರೆ ಆ ಸದನದಲ್ಲಿ ಯಾವುದೇ ರೀತಿ ಗಲಾಟೆಯನ್ನ ಮಾಡುವಂತಿಲ್ಲ. ಭಾರತ ಯಾವಾಗಲೂ ಸಹ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮುಂದಾಗಿರುವ ದೇಶವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಶೂನ್ಯ ವೇಳೆಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನ ವಿಚಾರಿಸಲಾಗುವುದು. ಮುಂದಿನ ಖಾತೆಗೆ ಅವಕಾಶವನ್ನ ನೀಡಬೇಕು.